ನಮಗೆ ಸನ್ರೈಸ್ ಸಿಕ್ತು. ಪ್ರಶಾಂತವಾಗಿದೆ, ಸುತ್ತಲೂ ಜಾಗ ಇದೆ, ಒಳ್ಳೆ ಸೀನರಿ ಇದೆ. ಇಲ್ಲಿ ಬಂದು ಅದನ್ನ ಪೇಂಟ್ ಮಾಡ್ತಾ ಇದ್ದೀವಿ. ಹೂವಿಂದ ಮರ ತುಂಬಾ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ನಾವೀಗ ನಾರಾಯಣಗಿರಿ ಹಿಲ್ಸ್ಗೆ ಹೋಗ್ತಾ ಇದ್ದೇವೆ. ಆ್ಯಕ್ಚುಲಿ ನಮಗೂ ರೋಡ್ ಐಡಿಯಾ ಇಲ್ಲ, ಅದಕ್ಕೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ಅವ್ರು ಕಾರಲ್ಲಿ ಹೋಗ್ತಾ ಇದ್ದಾರೆ. ಕೆಳಗಡೆ ಆ್ಯಕ್ಚುಲಿ ಒಳ್ಳೆ ಜಾಗ ಇದೆ, ಅಲ್ಲಿ ನಾವು ಪಾರ್ಕ್ ಮಾಡಿ ಹೋಗ್ಬೋದು. ನಾವು ಸ್ವಲ್ಪ ಮೇಲೆ ತಂದ್ವಿ ಕಾರನ್ನು. ಅಲ್ಲೇನು ಮಾಡಿದ್ದಾರೆ, ಯಾರೋ ಬಂದವರು ರೋಡ್ ಮಧ್ಯ ಟಿಟಿ ನಿಲ್ಲಿಸಿದ್ದಾರೆ. ಹೆಂಗೋ ಹಂಗೋ ಬಂದ್ವಿ. ಇವಾಗ ಬ್ಯೂಟಿಫುಲ್ ಡೆಸ್ಟಿನೇಷನ್. ಲೆಫ್ಟ್ ಸೈಡ್ ನೋಡಿ ಎಂಥ ವ್ಯೂ ಇದೆ. ಗುಡ್ ಮಾರ್ನಿಂಗ್. ಇವಾಗ ಗಂಟೆ ಎಷ್ಟು ಗೊತ್ತಾ, 6:30. ನಾವು ಸನ್ರೈಸ್ ನೋಡೋಕ್ಕಂತ ಬಂದ್ವಿ. ತುಂಬ ಬ್ಯೂಟಿಫುಲ್ ವ್ಯೂ ಅಂತೂ ಸಿಕ್ತು ನೋಡಿ. ಒಂದು ಬಿಳಿ ಎಕ್ಕದ ಗಿಡ ಇದೆ, ಎಷ್ಟು ದೊಡ್ಡ ಇದೆ. ಇದು ಭಾರಿ ವಿಶೇಷ ದೇವರಿಗೆ. ನೋಡಿ, ಅಲ್ಲಿ ಕಾರ್ ಸ್ಟಾಪ್ ಮಾಡಿದ್ದಾರೆ. ಇನ್ನು ನಾನು ನಡ್ಕೊಂಡು ಹೋಗಬೇಕು. ಅಂತೂ ಆಫ್ ರೋಡಲ್ಲಿ ಬಂದಂಗಾಯ್ತು. ರೋಡ್ ನೋಡಿ ಹೆಂಗಿದೆ ಅಂತ, ಒಂಥರ ಅಡ್ವೆಂಚರಸ್ ಅಂತ ಅನಿಸ್ತು. ನಾವು ಬೆಳಗ್ಗೆ 4:45 ಮನೆಯಿಂದ ಹೊರಟ್ವಿ. ಮತ್ತು ರಾಮನಗರದಲ್ಲಿ ಬರ್ತಾ ರೈಟ್ ತಗೊಂಡ್ವಿ. ನಾವಿವತ್ತು ಟೋಲ್ ಕೊಡದೆ ಬಂದಿದ್ದು, ಸ್ವಲ್ಪ ಈಸಿ ಆಯ್ತು ನಮಗೆ ಆ್ಯಕ್ಚುಲಿ. ಯಾಕಂದರೆ ರೈಟ್ ತಗೊಳ್ಬೇಕಾದ್ರೆ ನಾವು ಟೋಲ್ ಕೊಡೋದಾದರೆ ಆ ರೋಡಲ್ಲಾದರೆ ಸ್ವಲ್ಪ ಮುಂದೆ ಹೋಗಿ ಮತ್ತೆ ಟರ್ನ್ ಮಾಡಬೇಕು. ಸೊ ಇದು ಮ್ಯಾಪಲ್ಲಿ ತೋರಿಸಿದಂಗೆ ಬಂದ್ವಿ. ಅಲ್ಲಿ ಜಾಲಮಂಗಲ ಅಂತ ಪ್ಲೇಸ್. ಇದು ನಾರಾಯಣಗಿರಿ ಹಿಲ್ಸ್ ಇರೋದು ಜಾಲಮಂಗಲ. ಬರೋ ರೂಟ್ ತುಂಬ ಚೆನ್ನಾಗಿದೆ, ರೋಡು ಚೆನ್ನಾಗಿದೆ, ಮತ್ತು ಇದೊಂಥರ ನಿರ್ಜನ ಪ್ರದೇಶ, ಯಾರೂ ಇಲ್ಲ. ಮೇಲೆ ಬೆಟ್ಟ ಹತ್ತಿದ ಮೇಲೆ ಲಕ್ಷ್ಮೀ ನರಸಿಂಹ ದೇವರ ದರ್ಶನ ಮಾಡಬೇಕು. ಅದಕ್ಕೆ ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸಿನೇ ಹೊರಟಿದ್ದೀವಿ ನಾವು 3 ಜನನು. ಆಮೇಲೆ ಸ್ನಾನ ಆಗಿದೆ. ಇವಾಗ ನನಗೆ ಸ್ವಲ್ಪ ಭಯ ಏನು ಅಂದರೆ, ಅವರು ಹೋಗಿದ್ದಾರೆ ಕಾರಲ್ಲಿ, ನಾನೊಬ್ಬಳೇ ಹೋಗ್ತಾ ಇದ್ದೇನೆ. ಅದೊಂದು ಸ್ವಲ್ಪ ಭಯ ನನಗೀಗ. ಅದಕ್ಕೆ ಕಾಲ್ ಮಾಡಿದೆ ಒಂದು ಸತಿ, ಹಿಂಗೆ ಸೌಂಡ್ ಕೇಳ್ತಾ ಇಲ್ಲಿ ಕಾರಿಂದು. ಇಷ್ಟೇ ಅಂತ ಬೆಳಗ್ಗೆ ಒಂದು ವಾಕ್ ಆಯಿತು. ಸೂಪರ್ ಇದೆ ಪ್ಲೇಸ್, ತುಂಬ ಎಕ್ಸ್ಪ್ಲೋರ್ ಆಗಿಲ್ಲ ಅನಿಸುತ್ತೆ. ಅದಕ್ಕೆ ಜನ ಇನ್ನೂ ಇಲ್ಲ. ನಾವತ್ತು ದಿಬ್ಬಗಿರಿ ಹಿಲ್ಸ್ ನೀವು ವಿಡಿಯೋ ನೋಡಿ, ಅದು ಹಾಗೆ ತುಂಬ ಚೆನ್ನಾಗಿದೆ. ಜನ ಬಂದಿಲ್ಲ. ಹಕ್ಕಿಗಳದ್ದು ಕೂಗೆಲ್ಲ ಹಂಗೆ ಕೇಳ್ತಾ ಇದೆ. ಹಬ್ಬ, ನಮ್ಮ ಕಾರ್ ಸಿಕ್ತು, ನಂಗೆ ಭಯ ಆಗ್ತಿತ್ತು. ಇನ್ನೊಂದು ಯಾವುದೋ ವೆಹಿಕಲ್ ಇದೆ, ಆಲ್ರೆಡಿ ಬಂದವರದ್ದು, ಜನನೂ ಇದ್ದಾರೆ. ನೋಡಲ್ಲಿ ಹೋಗ. ಅವ್ರ ಪಾಪ ಕಾರ್ ಹಾಳಾಗಿದೆ ಅನಿಸುತ್ತೆ ಬಂದಿರೋದು. ಇಲ್ಲಿ ಬಂದಮೇಲೆ ನೋಡಿ, ಇದೊಂದು ಪ್ಲ್ಯಾಂಟ್ ವೆರೈಟಿ ನೋಡಿ. ನಾಚಿಕೆ ಮುಳ್ಳು ಥರ ಇದೆ, ಬಟ್ ನಾಚಿಕೆ ಮುಳ್ಳಲ್ಲ. ಮುಳ್ಳಿದೆ ಬಟ್ ನಾಚಿಕೆ ಮುಳ್ಳಲ್ಲ. ಅದರಲ್ಲಿ ವೆರೈಟಿ ಅನ್ಬೇಕು. ನಾನು ಫಸ್ಟ್ ಟೈಮ್ ನೋಡಿರೋದು. 2 ಕಲರ್ ಹೂವು, ವೈಟ್ ಪಿಂಕ್. ನೋಡಿ, ಇಲ್ಲಿ ಸ್ಟಾರ್ಟ್ ಆಗತ್ತೆ ಸ್ಟೆಪ್ಸ್. ಇಲ್ಲಿ ತನಕ ನಾವು ಬರ್ಬೋದು. ಇಲ್ಲಿ ಪಾದ ಇದೆ. ವರ್ತ್ ಕಮ್ಮಿಂಗ್. ಬಂದಿದ್ದು ಬೇಗ. ಎಷ್ಟು ಚೆಂದ ಇದೆ ನೋಡಿ ವ್ಯೂ. ಮೋಡ ಕಾಣ್ತಾ ಇದೆ. ಇವಾಗ ನಾವು ಈ ಬೆಟ್ಟ ಹತ್ತಬೇಕು. ಇಟ್ಸ್ ನಾಟ್ ಈಸಿ. ಇಟ್ ಈಸ್ ನಾಟ್ ಈಸಿ ಟ್ರೆಕ್ ಅಲ್ಲ, ಈಸಿ ಟ್ರೆಕ್ ಅಲ್ಲ. ಎಂತ ಈಸಿ ಸ್ಟೆಪ್ಸ್ ಇದ್ದು, ಸ್ಟೆಪ್ಸ್ ಸ್ಟ್ಯಾಂಡ್ ಇದ್ದು. ಲೆಫ್ಟ್ ಸೈಡಿಗೆ ಬಿದ್ದಂಗೆ ಅನಿಸ್ತಿಲ್ಯಾ? ಮೊದಲು ಸುಲಭಕ್ಕೆ ಸ್ಟೆಪ್ಸ್ ಕಟ್ ಮಾಡಿದ್ದಾರೆ. ಕರ್ವ್ಡ್ ಸ್ಟೆಪ್ಸ್ ಇದೆ. ಒಂಥರ ಲೆಫ್ಟ್ ಸೈಡ್ಗೆ ನಮ್ಮನ್ನು ದೂಡತ್ತೆ ಗಾಳಿ. ಚೆನ್ನಾಗಿದೆ. ಇವಾಗ ನೋಡಿ ಬೆಟ್ಟ. ಪುಣ್ಯಕ್ಕೆ ಒಂದು ರಾಡ್ ಹಾಕಿದ್ದಾರೆ, ಹಿಡ್ಕೊಂಡು ಹೋಗ್ಬೋದು. ಅಷ್ಟು ಈಸಿ ಇಲ್ಲ, ಬಟ್ ಚೆನ್ನಾಗಿದೆ.
ಹಾಂ ಎಂತ ಇದು ಮಗ? ಆ್ಯಕ್ಚುಲಿ ನಾವು ಇಲ್ಲಿ ರೀಚ್ ಆದ ಕೂಡಲೇ ನಮ್ಮದು ಗಾಡಿ ತೋರಿಸ್ದೆ ಅಲ್ಲ, ಅದೊಂದು ಎಲೆಕ್ಟ್ರಿಕ್ ವೆಹಿಕಲ್. ಮತ್ತು ಪೆಟ್ರೋಲ್ ವೆಹಿಕಲ್ಲೇ. ಬ್ಯಾಟ್ರಿ ಡ್ರೈನ್ ಆಯಿತು ಅಂತ ನಮ್ಮನ್ನು ಅಲ್ಲಿ ಬಿಡ್ತೀರಾ ಅಂತ ಕೇಳಿದ್ರು. ನಮಗೂ ಒಂದು ಸತಿ ಬಿಡು ಅನಿಸ್ತು. ಬಟ್ ಮತ್ತು ಅವರ ಹಿಸ್ಟ್ರಿ ನೋಡಿದ್ರೆ ಯಾಕಾದರೂ ಮಾಡಬೇಕು ಅನಿಸ್ತು. 2 ಗಂಟೆ ನೈಟ್ ಬಂದಿದ್ದಾರಂತೆ. 2 ಗಂಟೆ ನೈಟಿಲ್ಲಿ ಬಂದು ಗಾಡಿ ಆನ್ ಮಾಡಿ ಸಾಂಗ್ ಹಾಕ್ಕೊಂಡು ಕೂತಿದ್ದಾರೆ. ಜವಾಬ್ದಾರಿ ಬೇಕು ತಾನೆ. ಇವಾಗ ಲಿಫ್ಟ್ ಕೇಳಿದ್ರೆ ಹೆಂಗಾಗತ್ತೆ? ನಾವು ಹೆಂಗೆ ನಂಬಬೇಕು ಇವರನ್ನೆಲ್ಲ? ಸೊ ನಾವು ಎಲ್ಲಾದರೂ ಹೊರಗಡೆ ಹೋದರೆ ಯಾವುದೇ ಕಾರಣಕ್ಕೂ ಸಹಾಯ ಮಾಡಬೇಕು ಎಲ್ರಿಗೂ. ಬಟ್ ನೋಡಿಕೊಂಡು ಅವರು ಯಾವ ಥರ ಅಂತ ನೋಡ್ಕೊಂಡು ಸಹಾಯ ಮಾಡಬೇಕು. ಇವಾಗ ಸ್ವಲ್ಪ ಸ್ಲಿಪ್ಪರಿ ಇದೆ ನೋಡಿ, ಹೊಸರು ಅಂತ ಹೇಳ್ತೀವಿ, ಹೊಸರು ಅದು ಬರ್ತಾ ಇದೆ. ಸೊ ಸ್ಲಿಪ್ಪರ್ ಇದೆ ಇಲ್ಲಿ, ಕೇರ್ಫುಲ್ಲಾಗಿ ಹೋಗಬೇಕು. ಎಷ್ಟು ಟೋಟಲ್ ಎಷ್ಟು ಸ್ಟೆಪ್ಸ್ ಇದ್ದು? 400 ಸ್ಟೆಪ್ಸ್ ಇದೆ. ಒಂಥರ ಪ್ರೆಷರ್ ಕಡಿಮೆ ಅದು ಫೀಲ್ ಆಗುತ್ತೆ, ಎದೆ ನೋವು ಅನಿಸುತ್ತೆ. ಅಮ್ಮ ಫ್ರೆಂಡ್ಸ್ ಎಂತ ಗೊತ್ತಾ, ನಾವು ಈ ಥರ ಟ್ರೆಕ್ ಮಾಡಬೇಕಾದ್ರೆ, ಬೆಟ್ಟ ಹತ್ತಬೇಕಾದ್ರೆಲ್ಲ ಆ್ಯಕ್ಚುಲಿ ಸ್ಟಾಪ್ ಕೊಡಬಾರ್ದು, ಹೋಗ್ತಾ ಇರಬೇಕು. ಸ್ಪೀಡ್ ಅವಾಗವಾಗ ಚೇಂಜ್ ಮಾಡಿದ್ರೆ ಸುಸ್ತಾಗೋದು ಜಾಸ್ತಿ. ಒಂದೇ ಸ್ಪೀಡ್ ಮೇಂಟೈನ್ ಮಾಡಬೇಕು. ತುಂಬ ಹತ್ತಬೇಕಿದ್ರೆ ನಿಧಾನಕ್ಕೆ ಹೋಗಿ ಪರವಾಗಿಲ್ಲ. ಅದು ಬಿಟ್ಟು ಅಲ್ಲಲ್ಲಿ ಸ್ಟಾಪ್ ಈ ಥರ ಮಾಡ್ಕೊಂಡು ಹೋದರೆ ಕೆಲವೊಂದು ಅಭ್ಯಾಸ ಇದೆ, ಅದು ಎಕ್ಸ್ಟ್ರಾ ಸುಸ್ತು ಆ್ಯಕ್ಚುಲಿ. ಒಂದು ಸಲ ಕೂತ್ರೆ ಮತ್ತೆ ಕಷ್ಟ ಆಗುತ್ತೆ. ಇದು ಅದೇ ಥರ ಇದೆ. ನಂಗೊಂಥರ ಸಾವನದುರ್ಗ ಹಿಲ್ಸ್ ನೆನಪಾಯಿತು. ನಾವು ಹೋಗಿದ್ವಿ ಒಂದು 5-6 ವರ್ಷ ಆಯಿತು. ಅಲ್ಲಿ ಈ ಥರ ಸ್ಟೆಪ್ಸ್ ಕೂಡ ಇಲ್ಲ. ಇಲ್ಲಿ ಸ್ಟೆಪ್ಸ್ ಇದೆ, ಚೆನ್ನಾಗಿ ಮಾಡಿದ್ದಾರೆ, ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಫೈನಲಿ ಬೆಟ್ಟ ತುದಿ ರೀಚ್ ಆಯಿತು, ಸ್ಟೆಪ್ಸ್ ಮುಗಿಯಿತು ನೋಡಿ. ಅಪ್ಪ ಮಗ ಫಸ್ಟ್ ರೀಚ್ ಆಗಿದ್ದಾರೆ. ನಾನು ವೀಡಿಯೋ ಮಾಡಿಕೊಂಡು ಸ್ವಲ್ಪ ಸ್ಲೋ ಬಂದೆ, ಭಯ ಆಗತ್ತೆ. ಎಂತಾಡಬಾರ್ದು. ಅಯ್ಯೋ, ಜಾಗವನ್ನು ಗಲೀಜು ಮಾಡಿದವರು ಕೆಟ್ಟವರು. ನಾನು ನೋಡ್ದಲ್ಲ, ನಮಗೆ ಸನ್ರೈಸ್ ಸಿಕ್ತು. ಸನ್ರೈಸ್ ಸಿಕ್ತು, ಸನ್ರೈಸ್ ಆಗ್ತಾ ಇದ್ದು ನೋಡಿ. ಹೋಯ್ ಅಲ್ಲಿ ಟೆಂಪಲ್. ಪರ್ಫೆಕ್ಟ್ ಟೈಮಿಂಗ್ಸ್ ಇವತ್ತು. ರೀಚ್ ಆಗಿದ್ದೇವೆ. ಡಸ್ಟ್ಬಿನ್ ಇದೆ, ಆದರೆ ಜನ ಸ್ವಲ್ಪ ಗಲೀಜ್ ಮಾಡಿದ್ದಾರೆ. ನೆಲ್ಲಿಕಾಯಿ ಮರ, ಸಾಂಬ್ರಾಣಿಯ ಅಲ್ಲ, ಸಂಪಿಗೆದ್ದು ನನಗೆ ಇಷ್ಟ. ನಾರಾಯಣಗಿರಿ ಬೆಟ್ಟ, ಜಾಲಮಂಗಲ. ಇಲ್ಲಿಗೆ ನೈಟ್ ಟ್ರೆಕ್ ಬಂದು ಇಲ್ಲಿ ಟೆಂಟ್ ಹಾಕೊಂಡಿರ್ತಾರೆ, ಸ್ಟೇ ಮಾಡ್ಬೋದು. ಹತ್ರ ಮಾರ್ನಿಂಗ್ ಸನ್ರೈಸ್ ನೋಡಿ ಕೆಳಗೆ ಹೋಗ್ತಾ ಇರೋದು. ಬೆಟ್ಟದ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ, ನಾರಾಯಣಗಿರಿ ಬೆಟ್ಟ, ಗಿರಿ ಬೆಟ್ಟ. ನೋಡಿ ಇಲ್ಲೂ ಒಳಗಡೆ ಒಂದು ಟೆಂಟ್ ಹಾಕಿದ್ದಾರೆ ದೇವಸ್ಥಾನದಲ್ಲಿ. ಚಪ್ಪಲ್ ತೆಗಿವಾ, ಎಷ್ಟು ಚಿಕ್ಕ ಕೊಡಿ ಮರ, ಕಲ್ಲಿಂದು. ಸೊ ಯಾವಾಗಲೂ ಪೂಜೆ ಆಗುತ್ತೆ ಅನ್ಸುತ್ತೆ. ನಾರಾಯಣ ಸ್ವಾಮಿ. ಆ ಕಡೆ ಕ್ಲೋಸ್ ಆಗಿದೆ. ಇದು ಅಡುಗೆ ಮಾಡುವ ಕೊಠಡಿ. ಇಲ್ಲಿದ್ದಾರೆ ಯಾರು. ಚೆನ್ನಾಗಿದೆ ಟೆಂಪಲ್. ಬೇಜಾರಂದರೆ ಇಲ್ಲಿ ಯಾರು ನೈಟ್ ಕ್ಯಾಂಪಿಗೆ ಬಂದಿದ್ದಾರೆ, ಅವರೆಲ್ಲ ಬಂದು ಕುಡಿದು ಬಿಟ್ಟು ದೇವಸ್ಥಾನ ಒಳಗಡೆ ಮಲಗಿದ್ದಾರೆ. ಅಲ್ಲಿ ಬಾಟಲ್ ಇದೆ. ಸೊ 360 ಡಿಗ್ರಿ ವ್ಯೂ ಸಿಗುತ್ತೆ ನಮಗೆ.
ಇದು ಟೆಂಪಲ್ ಬ್ಯಾಕ್ ಸೈಡ್ ವ್ಯೂ. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು. ಬಂದಿದ್ದು ಸಾರ್ಥಕ ಆಯಿತು. ಬೆಳಗ್ಗೆ ಬೇಗ ಬಂದರೆ ಸನ್ರೈಸ್ ಸಿಗತ್ತೆ. ತುಂಬ ಚೆನ್ನಾಗಿದ್ದಾರೆ ನೋಡಿ. ನೋಡಿ ಬ್ಯಾಕ್ ಸೈಡ್ ವ್ಯೂ, ಬ್ಯಾಕ್ಸ್ ಅಲ್ಲ ಫ್ರಂಟ್ ಸೈಡ್ ವ್ಯೂ. ಸೂರ್ಯೋದಯ ಆಗಿದೆ, ಫುಲ್ ಫಾಗ್, ಚಂದ ಇದೆ ಇವತ್ತು. ಹಾಗಂತ ನಮಗೆ ಇಲ್ಲಿ ಫಾಗ್ ಇಲ್ಲ, ದೂರ ಕಾಣೋ ಕಡೆ ಫಾಗ್ ಅಲ್ಲ. ಹೂವಿಂದು ಮರ ತುಂಬ ಇದೆ ಇಲ್ಲಿ. ಮದುವೆ ಆದ್ಮೇಲೆ ಏನೆಲ್ಲ ಅದೇ, ನನ್ನ ಫೋಟೋಗ್ರಾಫರ್ ಅದೇ ನನ್ನ ಹಸ್ಬೆಂಡ್. ಹಾಯ್ ಮಾಡಿ. ನೋಡ ನನಗೆ ನೋಡೇ ಕಮೆಂಟ್. ಫ್ರೆಂಡ್ಸ್ ಎಂತ ಗೊತ್ತಾ, ನಾವಿಲ್ಲಿ ಬಂದು ಸನ್ರೈಸ್ ಆಯಿತು. ಮತ್ತೆ ಇಲ್ಲಿ ನಮಗೆ ಆ್ಯಕ್ಚುಲಿ ಹೋಟೆಲ್ಸ್ ಎಲ್ಲ ಹತ್ರ ಎಂತ ಇಲ್ಲ. ಫುಡ್ಡಿಗೆ ನಾವೊಂದು ಪ್ಲ್ಯಾನ್ ಮಾಡಿ ಬರಬೇಕು. ಮತ್ತೆ ನಾವು ಪ್ಲ್ಯಾನ್ ಮಾಡಿ ಬಂದಿದ್ದು ಇಲ್ಲಿ ಬಂದು ಪೇಂಟಿಂಗ್ ಮಾಡಬೇಕು ಅಂತ. ಹೇಳು. ನಾವಿವತ್ತು ಈ ಬೆಟ್ಟಕ್ಕೆ ಬಂದಿದ್ದು, ಈ ಬೆಟ್ಟಕ್ಕೆ ಹತ್ತಲಿಕ್ಕೆ. ಯಾವ ಬೆಟ್ಟ ಗೊತ್ತಿಲ್ಲ. ನಾರಾಯಣ ಲಕ್ಷ್ಮೀ ಸ್ವಾಮಿ ಬೆಟ್ಟ, ಲಕ್ಷ್ಮೀ ನಾರಾಯಣ ಗಿರಿ ಬೆಟ್ಟ. ಅಲ್ಲಿಗೆ ಬಂದು ಫಸ್ಟ್ ನಾನು ಬೆಟ್ಟ ಹತ್ತಿ ಆಯ್ತು ಅಂತ ಬರೆದ್ಬಿಟ್ಟೆ. ತಾರೀಕು ಬರುತ್ತೆ, ಅದಕ್ಕೆ ನಾನು ಪೇಂಟ್ ಮಾಡ್ತಾ ಇದ್ದೀನಿ. ಆಯ್ತು. ಈಗ ಅಲ್ಲಿ ಬೆಟ್ಟ ಹತ್ತಿದ ಮೇಲೆ ಸನ್ರೈಸ್ ನೋಡಿದ ಮೇಲೆ ಇವಾಗ ನಾನು ಮತ್ತೆ ಮಗ ಪೇಂಟಿಂಗ್ ಮಾಡ್ತಾ ಇದ್ವಿ. ಇದು ಒಳ್ಳೆ ಪ್ಲೇಸ್ ಆ್ಯಕ್ಚುಲಿ, ಪ್ರಶಾಂತವಾಗಿದೆ, ಸುತ್ತಲೂ ಜಾಗ ಇದೆ, ಒಳ್ಳೆ ಸೀನರಿ ಇದೆ. ಇಲ್ಲಿ ಬಂದು ಅದನ್ನು ಪೇಂಟ್ ಮಾಡ್ತಾ ಇದ್ದೀವಿ. ಇದು ತುಂಬ ಟೈಮ್ ಇತ್ತು, ನನಗೆ ಆಸೆ ಇತ್ತು, ಇವತ್ತಾಯ್ತಿದ್ದು. ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ಬಂದು ಏನೋ ಮಾಡೋದು ಬದಲು ಇಲ್ಲಿ ಪೇಂಟಿಂಗ್ ಮಾಡೋದು ಅಥವಾ ಏನಾದರೂ ಬುಕ್ ಓದೋದೆಲ್ಲ ಮಾಡ್ಬೋದು. ತುಂಬ ಚೆನ್ನಾಗಿದೆ ಅಟ್ಮಾಸ್ಫಿಯರ್ ಅಂತೂ. ಇಲ್ಲೇನು ಗೊತ್ತಾ, ಇನ್ನು ನೀವು ಬೆಳಗ್ಗೆ ಪ್ರಶಾಂತವಾಗಿರುತ್ತಲ್ಲ, ಸೊ ನೀವು ಮೆಡಿಟೇಷನು ಮಾಡ್ಬೋದು. ಹಾಗಂತ ಫುಡ್ ಏನಿಲ್ಲ, ಫುಡ್ ತೊಗೊಂಡು ಬನ್ನಿ. ರೆಸ್ಟ್ ರೂಮ್ಗಳು ಇಲ್ಲ, ಹಾಗಾಗಿ ಫುಡ್ಡಿಗೆ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಇಲ್ಲ ಅಂದರೆ ರಿಟರ್ನ್ ಹೋಗೋವಾಗ ರಾಮನಗರ, ಬಿಡದಿ, ಚನ್ನಪಟ್ಟಣ ಈ ಥರ ಎಲ್ಲಾದರೂ ಹೋಗಿ ಫುಡ್ ಬ್ರೇಕ್ಫಾಸ್ಟ್ಗೆ ಅರೇಂಜ್ಮೆಂಟ್ ಮಾಡ್ಕೊಳ್ಬೇಕು. ಆಯಿತು, ನಮ್ಮ ಪೇಂಟಿಂಗ್ ಎಲ್ಲ ಆಯಿತು. ಇದನ್ನು ಇನ್ನು ಎಲ್ಲ ಪ್ಯಾಕ್ ಮಾಡಿ ನಾನೆಲ್ಲ ಸಪ್ರೇಟ್ ಬಾಕ್ಸ್ ತಂದಿದ್ದೇನೆ. ಬುಕ್ಕೆ ತಂದಿದ್ದು, ಶೀಟ್ ಅಮೇನ್ಗೆ ಮಾತ್ರ ಶೀಟ್. ಪೇಂಟ್ ಇದು ಈ ಥರ ಬ್ಯಾಗ್ ತಂದರೆ ಇದರಲ್ಲಿ ಬೇರೆ ಬೇರೆ ಕಂಪಾರ್ಟ್ಮೆಂಟ್ಸ್ ಇರುತ್ತೆ. ಸೊ ಇದರಲ್ಲಿ ಈ ಥರ ಹಾಕ್ಬೋದು. ನಾನೀಗ ಅದಕ್ಕೆ ಈ ಥರ ಉದ್ದ ಬೌಲೆ ತಂದಿದ್ದೇನೆ. ಸೊ ಅದು ಹೀಗೆ ಕೂತ ನಿಲ್ತದೆ. ನಮ್ಮ ಕೆಲಸ ಎಲ್ಲ ಆಯಿತು. 6:30 ಇಲ್ಲಿ ರೀಚ್ ಆಗಿದ್ದೇವೆ. ಸನ್ರೈಸ್ ನೋಡಿ ಪೇಂಟಿಂಗ್ ಮಾಡಿ. ಇನ್ನು ಇಲ್ಲಿ ನೋಡಿ ಸೂರ್ಯ ಇದ್ದಾನೆ, ಬಟ್ ಇವತ್ತು ವೆದರ್ ಚೆನ್ನಾಗಿದೆ, ಇನ್ನು ಬಿಸಿಲು ಬರಬೇಕಷ್ಟೆ. ತುಂಬ ಚೆನ್ನಾಗಾಯಿತು. ನೀವು ಬನ್ನಿ ಒಂದ್ಸಲ ನೋಡಿ ಹೆಂಗಿದೆ ಅಂತ. ಸೂಪರ್ ಇದೆ. ಎಕ್ಸ್ಪೀರಿಯೆನ್ಸ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ. ನೀವಾಗ ನಮಗೆ ತಿಂಡಿಗೆ ವ್ಯವಸ್ಥೆ ಆಗಬೇಕು. ನಾವೇನು ತಂದಿಲ್ಲ ಇವತ್ತು. ಕೆಳಗಡೆ ಹೋದ್ಮೇಲೆ, ಸ್ವಲ್ಪ ಮುಂದೆ ಹೋದ್ಮೇಲೆ ತಿನ್ನಬೇಕು. ಹತ್ತಿರ ಎಲ್ಲೂ ಇಲ್ಲ ಹೋಟೆಲ್. ನೀವು ಇಲ್ಲಿ ಧ್ಯಾನವನ್ನು ಕೂಡ ಮಾಡಬಹುದು. ಆವಾಗ ನಾನು ತೋರಿಸ್ಲ, ರಿಟರ್ನ್ ಹೋಗ್ಬೇಕಾದ್ರೆ ತೋರಿಸ್ತೀನಿ ನೋಡಿ ಹೆಂಗಿದೆ ರೋಡು ಅಂತ. ಆಫ್ ರೋಡ್ ಸ್ವಲ್ಪ ಇದು. ಆಕ್ಚುಲಿ ಡಾಮರ್ ಹಾಕ್ಲ ಹೊರಟಂಗಿದೆ ಅಲ್ಲ, ಅರ್ಧ ನಿಲ್ಸಿದೆ ಹಂಗೆ ದಾನಿಗೆ ಸ್ವಲ್ಪ 10-20 ಮೀಟರ್ ಟಾರ್ ಹಾಕಿದ್ದಾರೆ. ಬಟ್ ಸೂಪರ್ ಪ್ಲೇಸ್. ಟ್ರೆಕ್ ಆರಂಭದಲ್ಲಿ ನಮಗೊಂದು ಹನುಮಂತನ ಗುಡಿ ಸಿಗ್ತದೆ. ಅದೇ ಈ ಹನುಮಂತನ ಗುಡಿ ನೋಡಿ. ಇನ್ನೊಂದು ಕೊಡಿ ಮೈಕಾರ್ಜುರ. ಎಷ್ಟು ಗಂಟೆ ಎಷ್ಟಾಯ್ತು? 9:17 ಆಯ್ತಲ್ವಾ? ಇವಾಗ ಟೈಮ್ 9:17 ಆಯ್ತಾ. ಆಕ್ಚುಲಿ ಇಲ್ಲಷ್ಟು ಹೋಟೆಲ್ಸ್ ಎಲ್ಲ ಇಲ್ಲ, ಅದಕ್ಕೆ ನಾವು
ಗೊತ್ತಿತ್ತು ನಮಗೆ. 2 ಆಪ್ಷನ್ ಇದೆ, ಒಂದು ರಾಮನಗರಕ್ಕೆ ಹೋಗ್ಬೋದು ಇಲ್ಲ ಚನ್ನಪಟ್ಟಣಕ್ಕೆ ಹೋಗ್ಬೋದು. 2 ಡಿಸ್ಟೆನ್ಸ್ ಸೇಮ್. ಹಾಗಾಗಿ ನಾವು ಚನ್ನಪಟ್ಟಣ ಪಾಕಶಾಲೆಗೆ ಹೊರಟಿದೀವಿ ಇವಾಗ. ಓಕೆ. ಯಾಕಂದ್ರೆ ನಮಗೆ ರೆಸ್ಟ್ ರೂಮ್ ಇದೆಲ್ಲ ಕ್ಲೀನ್ ಆಗಿ ಸಿಗ್ಬೇಕಿದ್ರೆ ಅಲ್ಲೇ ಹೋಗ್ಬೇಕು. ಅದಕ್ಕೆ ನಮ್ಗೆ ಇವಾಗ ಜೋರ್ ರಶ್ ಆಗ್ತಾ ಇದೆ. ನಾವು ಡ್ರೈ ಫ್ರೂಟ್ಸ್ ತಿಂತಾ ಇದ್ದೇವೆ. ನಂಗೊಂದು ಕೊಡಮ್ಮ ಬಾದಾಮಿ. ನನಗೆ ಬಾದಾಮಿ ಅಲ್ಲ, ಹೋಗುವಾಗ ನಮಗೆ ದಾರಿಯಲ್ಲಿ ಫುಲ್ ಹಳ್ಳಿ ಜೀವನ ಕಾಣ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಮಾಡ್ತಾವಲ್ಲ ಅದಕ್ಕೆ ನಮ್ಮ ಊರ್ರಿ ನಾವು ಫೇಲಿಯರ್ ಅಪ್ಪ. ನಮ್ಮ ಇವತ್ತಿನ ಟ್ರಿಪ್ ಎಲ್ಲ ಮುಗಿಯಿತು. ಬೆಂಗಳೂರು ಮತ್ತೆ ರೀಚ್ ಆಗಿದ್ದೇವೆ. ಗಂಟೆ ಈಗ 12. ನಾವು ಬ್ರೇಕ್ಫಾಸ್ಟ್ ಪಾಕಶಾಲೆಯಲ್ಲಿ ಮಾಡಿದ್ದು, ಚೆನ್ನಾಗಿತ್ತು. ಪಾಕಶಾಲೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿ ಒಂದು ಸ್ವಲ್ಪ ಚನ್ನಪಟ್ಟಣ ಗೊಂಬೆ ಅಂತೆಲ್ಲ ನೋಡ್ಕೊಂಡು ಬಂದ್ವಿ. ಪಕ್ಕ ಒಂದು ಶಾಪ್ ಇತ್ತು. ಮತ್ತೆ ಸೀದಾ ಹಂಗೆ ಹೈವೇಲಿ ಸ್ವಲ್ಪ ಬಂದ್ವಿ, ಮೈಸೂರು ಬೆಂಗಳೂರು ಹೈವೇಲಿ. ಹಾಗೆ ಇವಾಗ ಮತ್ತೆ ಬೆಂಗಳೂರು ರೀಚ್ ಆಗಿದ್ದೇವೆ. ಎಕ್ಸ್ಪ್ರೆಸ್ ಹೈವೇನಲ್ಲಿ ಸ್ವಲ್ಪ ಮತ್ತೆ ಮಾಮೂಲಿ 2 ಹೈವೇ 2 ಹೈವೇನೆ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದನ್ನ ಶೇರ್ ಮಾಡಿ. ನೀವು ಕೂಡ ಹೋಗಿ ನಾರಾಯಣಗಿರಿ ಹಿಲ್ಸ್ಗೆ, ತುಂಬಾ ಚೆನ್ನಾಗಿದೆ. ದೇವರು ತುಂಬಾ ಚೆನ್ನಾಗಿ ಕಾಣುತ್ತೆ ನಮಗೆ ಹೊರಗಡೆಯಿಂದಾನೆ. ಬೆಳಗ್ಗೆ ಪೂಜೆ ಆಗತ್ತೆ ಅಲ್ಲಿ, ಬೆಳಗ್ಗೆ ಇರಲ್ಲ ಮಾತ್ರ. ಊಟನೂ ಇರ್ಬೋದು ಅನ್ಸುತ್ತೆ, ಯಾಕಂದ್ರೆ ಅಲ್ಲಿ ಭೋಜನ ಅಡಿಗೆ ಕೋಣೆ ಇದೆ. ಭೋಜನಶಾಲೆ ಅಂತ ಇಲ್ಲ, ಬಟ್ ಅಡಿಗೆ ಮಾಡೋ ಜಾಗ ಇದೆ, ಸಾಮಾನು ಇಡೋ ಜಾಗ ಇದೆ. ನಮ್ಗೆ ಅಲ್ಲಿ ಯಾರು ಸಿಕ್ಕಿಲ್ಲ ಆಕ್ಚುಲಿ. ಸ್ವಲ್ಪ ಹೊತ್ತಿದ್ರೆ ಸಿಕ್ತಿತ್ತೇನೋ. ಸೊ ನೀವು ಒಂದ್ಸಲ ಹೋಗಿ. ಬೈ ಬೈ, ಟೇಕ್ ಕೇರ್, ಲವ್ ಯು.